ಹಲೋ ನನ್ನ ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಸೋಯಾ ಚಂಕ್ಸ್ ಗ್ರೇವಿ ಮಾಡೋದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ್ರಿ. ಅದಕ್ಕೂ ಮೊದಲು ನಾನು ನ್ಯಾಚುರಲ್ ಸೋಯಾ ಚಂಕ್ಸ್ 1 ಪ್ಯಾಕ್ ತೊಗೊಂಡೇನ್ರಿ. 100% ವೆಜಿಟೇರಿಯನ್. ನೋಡ್ರಿ ಈ ಥರ ನೋಡಿ. ಮೊದಲಿಗೆ ಒಂದು ಬಾಣಲಿ ಒಳಗೆ ನೀರ ಕಾಯಕ್ಕೆ ಇಟ್ಕೊಂಡೀನಿ. ನೀರು ಕಾದ ತಕ್ಷಣ ನಾವು ಸೋಯಾ ಚಂಕ್ಸ್ನ ಇದಕ್ಕೆ ಹಾಕೋಣ್ರಿ. ನೋಡಿ ಈಗ ನೀರು ಕುದಿಯಾಕತ್ತೇವು. ಈಗ ನಾವು ಸೋಯಾ ಚಂಕ್ಸ್ ಹಾಕೊಳ್ಳೋಣ. ನಾನಿವಾಗ ಇವಿಷ್ಟು ಸೋಯಾ ಚಂಕ್ಸ್ನ ಬಿಸಿನೀರು ಕುದಿಯೋ ಹೊತ್ತಿಗೆ ಹಾಕ್ಕೊಂಡೀನಿ. ಈಗ ಇದು ಕಂಪ್ಲೀಟ್ ತಣ್ಣಗಾಗೋವರೆಗೂ ನಾವು ಇದನ್ನ ಬಿಡಣ್ರಿ. ನೋಡ್ರಿ ಇವೆಲ್ಲ ಈ ಥರ ಆಗ್ಯಾವ. ಈಗ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಅದಕ್ಕೆ ಬೇಕಾಗಿರೋಂಥ ಮಸಾಲೆಗಳ ಒಂದು ಚಮಚ ಧನಿಯಾ ಪೌಡ್ರ್, ಒಂದು 3 ಚಮಚದಷ್ಟು ಗೋಡಂಬಿ, 2 ಚಮಚ ಅಚ್ಕಾರದ ಪುಡಿ, ಒಂದು ಚಮಚ ಜೀರಾ ಪೌಡ್ರ್, 1/4 ಟೀ ಸ್ಪೂನಷ್ಟು ಅರಿಶಿಣ ಪುಡಿ, 2 ಚಮಚ ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಕಾಳುಮೆಣಸು ಪೌಡ್ರ್, 3 ಲವಂಗ, 2 ಏಲಕ್ಕಿ, ಚಕ್ಕಿ, 1 ಪಲಾವ್ ಎಲೆ, 2 ಟೊಮೊಟೊ, 1 ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡೀನಿ. ಈರುಳ್ಳಿ ಟೊಮೊಟೊನ ನಾವು ಹುರ್ಕೊಂಡು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಒಂದೀಗ ಹಂಚ್ಕಾಯಿ ಹಾಕಿಟ್ಕೊಂಡೀನಿ. ಈಗ ನಾವು ಈರುಳ್ಳಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನೀಗ ಮೊದಲು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ನಾವು ಈರುಳ್ಳಿನ ಫ್ರೈ ಮಾಡ್ಕೊಂಡೇವಿ. ಟೊಮೊಟೊ ಫ್ರೈ ಮಾಡ್ಕೊಂಡು ಈರುಳ್ಳಿ ತಗೊಂಡು ಇವಾಗ ನಾವು ಟೊಮೊಟೊ ಹಾಕೋಣ. ನಾವು ಟೊಮೊಟೊ ಕೂಡ ತುಂಬ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೊಟೊ ತುಂಬ ಸಾಫ್ಟಾಗಿ ಫ್ರೈ ಆಗ್ಯಾವು. ನಾವು ಟೊಮೊಟೊ ತಗೊಳ್ಳೋಣ. ಇವಾಗ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಗೋಡಂಬಿನೂ ಫ್ರೈ ಮಾಡ್ಕೊಳ್ಳೋಣ. ಈಗ ಗೋಡಂಬಿನೂ ಫ್ರೈ ಆಗ್ಯಾವು. ನಾನು ಇದನ್ನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ನೋಡ್ರಿ ಇದೀಗ ಕಂಪ್ಲೀಟಾಗಿ ತಣ್ಣಗಾಗೈತಿ. ನಾವು ಈ ರೀತಿ ಗಟ್ಟಿಯಾಗಿ ಹಿಂಡ್ಬೇಕು. ನೀರೆಲ್ಲ ಕಂಪ್ಲೀಟಾಗಿ ನೋಡಿ ಈ ಥರ ಹಿಂಡಬೇಕು. ಹಿಂಡಿ ಇವನ್ನೆಲ್ಲ ಇಟ್ಕೊಳ್ಳೋಣ. ಕಂಪ್ಲೀಟ್ ಎಲ್ಲ ಹಿಂಡ್ಕೊಂಡಾತ. ಈಗ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಕಡಾಯಿನ ಕಾಯಕ್ಕಿಟ್ಟೇನ್ರಿ. ಇವಾಗ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ.
ನೋಡಿ, ಚಕ್ಕೆ, ಏಲಕ್ಕಿ, ಲವಂಗ, ಕಾಳುಮೆಣಸು ಪೌಡ್ರು, ಪಲಾವ್ ಎಲೆ. ಈಗ ಒಗ್ಗರಣೆಗೆ ಹಾಕ್ಕೊಳಕತ್ತೀನಿ. ಇವಾಗ ನಾನು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಈರುಳ್ಳಿ ಹಾಕ್ಕೊಳಕತ್ತೇನೆ ರೀ. ಈಗ ಈರುಳ್ಳಿ ಫ್ರೈ ಆಗಲಿ. ಇವಾಗ ಟೊಮೊಟೊ ಹಣ್ಣು ಹಾಕ್ಕೊಳ್ಳೋಣ್ರಿ. ಈರುಳ್ಳಿ ಟೊಮೊಟೊ ಫ್ರೈ ಆದವು. ನಾವು ರುಬ್ಬಿರೋವಂಥ ಮಸಾಲಾನ ಹಾಕ್ಕೊಳ್ಳೋಣ್ರಿ. ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಂಡೇನಿ. ಆ ಮಸಾಲಾನ ತೊಳೆದು ನೀರು ಹಾಕ್ಕೊಳಕತ್ತೀನಿ ರೀ. ಇವಾಗ ಇದಕ್ಕೆ ಧನಿಯಾ ಪೌಡ್ರು, ಗರಂ ಮಸಾಲ, ಅಚ್ಕಾರದ ಪುಡಿ, ಜೀರಾ ಪೌಡ್ರು, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಒಂದ್ಸಲ ಇವಾಗ ನಾವು ಸೋಯಾ ಚಂಕ್ಸ್ ಹಾಕ್ಕೊಳ್ಳೋಣ್ರಿ. ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊಳಂಗಿಲ್ಲ, ಡೈರೆಕ್ಟ್ ನಾನು ಹಂಗೆ ಹಾಕ್ಕೊಳಕತ್ತೇನೆ ರೀ. ನೋಡಿ, ಇದೆಲ್ಲ ಇದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಕುದಿಯಕ್ಕೆ ಬಿಡಣ್ರಿ. ನೋಡಿ, ಇದೆಲ್ಲ ಈಗ ಕುದ್ದೈತಿ, ಈಗ ರೆಡಿ ಆಗೈತಿ. ನಾವು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಸೋಯಾ ಚಂಕ್ಸ್ ಗ್ರೇವಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಟ್ಟೇನಿ. ಹೆಂಗೆ ಬಂತಂತೇಳಿ ಕಮೆಂಟ್ ಒಳಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.